ನೀವು ಈಗ ನೋಡಿದ ಜಾತಕ ಇದೆ ಅಲ್ವಾ? ಹೌದು ಸಾಹೇಬ್ರೆ. ಇದು ನಮ್ಮ ಅಶೋಕಂದು. ಅಂದರೆ ನೀವು ಮೊದಲು ನೋಡಿದ ಜಾತಕ ನಮ್ಮ ರಾಮಂದು. ಲೋ ಮಂಜಾ. ಓ ಬಾರಮಣ. ಸ್ಯಾನೆ ಇಕ್ಕಟ್ಟಾಗ್ಬಿಡೈತ್ಕಲ್ಲ. ಇಕ್ಕಟ್ಟ? ಹ್ಞೂ. ಏನು ಹೇಳ್ತಿದ್ದಣ್ಣ? ಇನ್ನೇನ್ಲ ಅದೇ ರೂಮ್ ಬುಕ್ ಮಾಡೋದ್ರ ಬಗ್ಗೆನೇ. ಯಾಕೆ, ಏನಾಯಿತು? ಇವತ್ತು ಬೆಳಗ್ಗೆ ಮನೆಗೆ ಜ್ಯೋತಿಷಿಗಳು ಬಂದಿದ್ರು. ಅಯ್ಯೋಯ್ಯೋ ಅಣ್ಣ, ಅವ್ರಿಗೂ ರೂಮ್ ಬುಕ್ ಮಾಡ್ಬೇಕಂತ? ಹೋ ಲವ್ ಪೆದ್ದ, ಅದಲ್ಲಕ್ಕಲ್ಲ. ಅವ್ರು ಬಂದು ಹನಿಮೂನ್ಗೆ ಹೋಗೋಕ್ಕೆ ಯಾವುದೇ ತೊಂದರೆ ಇಲ್ಲ, ಆರಾಮಾಗಿ ಹೋಗ್ಬರ್ಬೋದು ಅಂದರು. ವಾ, ಇದ್ದೇನಂತಣ, ಸೂಪರ್ ಅಲ್ವಾ? ಲೇ, ಇವಾಗ ಬಾಕಿ ಇರೋದು ರೂಮ್ ಬುಕ್ ಮಾಡೋದಕ್ಕಲ್ಲ, ಹೆಂಗ್ಲ ಮಾಡೋದು ಇವಾಗ? ಅದಾ, ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ. ಇರೋದು ಒಂದೇ ಒಂದು ಉಪಾಯ. ಏನು? ಸೀದಾ ಹತ್ಕತ್ತ ಹೋಗ್ಬಿಡು. ಅಲ್ವಾ? ಹಂಗಾರೆ ಸೀದಾ ಅದಕ್ಕೆ ತಗೋಬಿಟ್ಟು ರೂಮ್ ಬುಕ್ ಮಾಡಿಸ್ಬಿಡ್ಲಾ? ಅಯ್ಯೋ ಅಣ್ಣ, ನಿನ್ನ ಹತ್ಕೆ ತವಲ್ಲ, ನನ್ನ ಹತ್ಕೆ ತವ. ನಿನ್ನ ಹತ್ಕೆ ಹೋದ್ರೆ ಮುಂಡ ಮೋಸ್ತು ಆಟೆ. ಲೈ, ಹಂಗಲ್ಲಣ್ಣ, ಜಾನ್ಕೆ ಹತ್ಕೆ ಹೋಗ್ಬಿಟ್ಟು ಹಿಂಗೆ ನಂಗೆ ಬುಕ್ ಮಾಡೋಕೆ ಆಯ್ತಿಲ್ಲ, ನೀವೇ ಮಾಡಿಬಿಡಿ ಅಂತ ಹೇಳ್ಬಿಡು. ಅಲ್ಲಕ್ಕಲ್ಲ ಮಂಜ, ನನಗೆ ಓದೋಕ್ಕೆ ಬರೆಯೋಕ್ಕೆ ಬರಲ್ಲ ಅಂತ ಗೊತ್ತಿದ್ರೆ ಜಾನಕಿ ಅವರು ನನಗೆ ಈ ಕೆಲಸ ಕೊಡ್ತಿದ್ರಾ? ಅಣ್ಣ, ಅದನ್ನೇ ಏಟು ಯೋಚನೆ ಮಾಡ್ತೀಯ? ಯಾರಿಗೆ ಗೊತ್ತು, ಗೊತ್ತಿದ್ದು ಕೊಟ್ಟಿದ್ರೆ? ಜಾನಕಿ ಅವ್ರಿಗೆ ಹೆಂಗೆ ಹೇಳೋದು? ಅಕಸ್ಮಾತು ಅವ್ರಿಗೇನಾರ ಗೊತ್ತಿಲ್ಲದೆ ನಾನು ಅವ್ರಿಗೆ ಮೋಸ ಮಾಡಿದ್ದೀನಿ ಅನ್ಕೊಂಬಿಟ್ರೆ? ಏನಣ್ಣ ಯೋಚನೆ ಮಾಡ್ತಿದ್ಯಾ? ಅದಕ್ಕೆ ನಾನು ಗಿಫ್ಟ್ ತಗೊಂಡ? ಇಲ್ಲಕ್ಕಲ್ಲ ಅಣ್ಣ, ಮೊದ್ಲೋಗ ಕೆಲಸ ಮಾಡು, ಬೇಕಾದ್ರೆ ನಾನು ಜೊತೆಗೆ ಬರಲಾ? ಏಯ್, ನೀನೇನು ಬೇಡ, ನಾನು ನೋಡ್ಕೊತೀನಿ ಬಿಡು. ಸರಿ, ನೋಡಿ ಸಂದಾಗಿರೋ ಗಿಫ್ಟ್ ತಗೋ. ಹನಿಮೂನ್ಗೆ ಹೋದಾಗ ಅದಕ್ಕೆ ಕೊಡ್ಬೋದು, ಸಾನೆ ಖುಷಿ ಆಯ್ತದೆ. ಸರಿ, ನೀ ಸಾನೆ ತಲೆ ಕೆಡ್ಸ್ಕೊಳ್ದೆ, ಆಗ್ಬೇಕಾಗಿರೋ ಕೆಲಸ ನೋಡೋಣ. ತೋಟದ ಕೆಲಸ ನಾನು ನೋಡ್ಕೊತೀವಿ. ಸರ್ದಕ್ಕ, ಕುಂತ್ಕೊಳ್ಳಿ. ಏನನ್ನ ಬೇಕಿತ್ತ ಸಾಹೇಬ್ರೆ? ಏನಿಲ್ಲ, ನೀವು ಮದುವೆಗೋಸ್ಕರ ಸಾನೆ ಓಡಾಡಿದ್ದೀರಲ್ಲ, ಅದಕ್ಕೆ ಆ ಮದುವೆ ಫೋಟೋಗಳನ್ನ ನಿಮ್ಗೆ ತೋರಿಸುಮ ಅಂತ ಬಂದೆ. ಹೌದಾ? ಕೂತ್ಕೊಳ್ಳಿ, ನೀವು ಊಟ ಮಾಡಿ. ನೀವು ಮನೆ ಕೆಲಸ ಎಲ್ಲ ಮಾಡ್ತೀರಿ, ಎಲ್ರಿಗೂ ಬಡಿಸ್ತೀರಿ. ಆದರೆ ನೀವು ಯಾವಾಗ ತಿಂತೀರಿ, ಯಾವಾಗ ಮನೆ ಕತ್ತೀರಿ ಅಂತ ಯಾರಿಗೂ ಗೊತ್ತಾಗಕ್ಕೆ ಇಲ್ಲ. ಎಲ್ರಿಗೋಸ್ಕರ ಇರೋದ್ರಲ್ಲಿ ಒಂಥರ ಖುಷಿ ಸಾಹೇಬ್ರೆ. ಅದ್ರವೇ ಈ ಮನೆಗೋಸ್ಕರ ಸಾನೆ ಮಾಡಿದಿರಿ ಸರ್ದಕ್ಕ ನೀವು. ಲೀಲಾ ಇದ್ದಾಗಂತೂ ಸಾಹೇಬ್ರೆ, ಈಗ ಯಾಕದೆಲ್ಲ? ಸರಿ, ನೀವು ಊಟ ಮಾಡ್ಕೊಂಬನ್ನಿ, ನಾನು ಫೋಟೋ ನೋಡ್ತಾ ಇರ್ತೀನಿ. ಆಯ್ತು ಸಾಹೇಬ್ರೆ. ಸರ್ದವಾ? ರಾಮ ಬರಲ್ಲ ಇಲ್ಲಿ, ಬಾ. ಏನಪ್ಪಯ್ಯ? ನಿನ್ನ ಮದುವೆ ಫೋಟೋ ನೀನೇ ನೋಡಿಲ್ಲ ಅಲ್ಲಿಲ್ಲ, ಕುತ್ಕ, ನೋಡು. ಅದಕ್ಕೇನು ಬಿಡಿಯಪ್ಪಯ್ಯ, ನೀವು ನೋಡ್ರೆ ಸಾಕಲ್ವೇ? ನನಗೆ ಎಷ್ಟು ಕಿತ್ತ ನೋಡಿದ್ರು ಸಾಲದು. ಈ ಕಿತ್ತ ಹೋಗುವಾಗ ಜೊತೆಗೊಂದು ಕಾಪಿ ತಗೊಂಡೆ ಹೋಗ್ಬಿಡ್ತೀನಿ. ನೋಡ್ಲ ನೀವಿಬ್ರು ಕುಂತ್ಕೊಂಡು ಇದು ನೋಡಿದ್ಯಾ? ನಮ್ಮ ಇವ್ರು ಬಂದಿದ್ರಲ್ಲ ಮೊದಲಿಗೆ, ಹೌದು. ನೋಡ್ಲ ಇಲ್ಲಿ ನೀವಿಬ್ರು ಜೋಡಿ ಹೆಂಗೈತೆ ನೋಡ್ಲಾ?
ಸೊಸೆ ಕೂಸು ಹೆಂಗವಳೆ ನೋಡಲಿ ಯಾರು ಹೇಳಿದ್ದು ಗೊತ್ತಲ್ಲ ಅತ್ತೆ ಲೇ ರಾಮ ನಿಮ್ಮಿಬ್ಬರು ಜೋಡಿಗೆ ನನ್ನ ದೃಷ್ಟಿನೇ ಸಾಕ್ಬಿಡ್ತದಕ್ಕಲ್ಲ ಮೊದಲು ಸಾರ್ಧಕ ಹತ್ರ ದೃಷ್ಟಿ ತೆಗೆಸ್ಕೋಬೇಕು ನೀವು ಹಾಂ ಅದಕ್ಕೆ ನಾನು ಗಿಫ್ಟ್ ತಕೊಂಡ ನೋಡು ಇದ್ರಾಗ ನೋಡು ಹೆಂಗಿರಿ ಹಲೋ ಹಾಂ ನಾ ಹೇಳಿವ್ನಿ ರಾಜೀವ್ನಿಗೆ ಹೇಳಿದ್ದೀನಲ್ಲ ಹೌದೌದು ಇಲ್ಲ ನಾನು ಬರೋದು ಇನ್ನೊಂದು ವಾರ ಆಗುತ್ತೆ ಒಂದು ಕೆಲಸ ಮಾಡಿ ನೀವು ರಾಜೀವ್ನಿಗೆ ಕಾಲ್ ಮಾಡಿ ಇನ್ನೊಂದು 2 ಸಲ ಮಾಡಿ ರಿಸೀವ್ ಮಾಡ್ತಾನೆ ಓಕೆ ಆಯಿತಾ ಸರಿ ಓಕೆ ಬಿಡಿ ಆಗತ್ತೆ ಬಾಯ್ ಅಪ್ಪಯ್ಯ ನಂಗೊಸಿ ಕೋಣೆಯಾಗ ಇರ್ತೀನಿ ನೀ ಫೋಟೋ ನೋಡ್ಕೊಳ್ಳಿ ಹೋಗಲ್ಲ ಕಳ್ಳ ಫೋಟೋ ಯಾಮಸ್ಕೊಂಡು ಹೋಗವನೇ ಸಾರ್ಥಕ ಬನ್ನಿ ಇಲ್ಲಿ ಬನ್ನಿ ನಿಮ್ಮ ಮಗ ಶಾನೆ ಮುಗ್ಧ ಮಗು ಇದ್ದಂಗೆ ಅಂತ ಆಗಾಗ ಹೇಳ್ತಾ ಇದ್ರಲ್ಲ ನೀವು ಇಲ್ಲಿ ನೋಡಿ ಇಲ್ಲಿ ನಿಮ್ಮ ಮಗ ಮಾಡಿರೋ ಕ್ಯಾಮೆನ ತಾನು ತನ್ನ ಹೆಂಡ್ತಿರೋ ಫೋಟೋನ ಎತ್ಕೊಂಡು ಹೋಗ್ಬಿಟ್ಟವನೆ ಖಾಲಿ ಜಾಗ ನೋಡಿ ಇಲ್ಲಿ ಲಗ್ನನೇ ಬೇಡ ಅಂತ ಹೇಳ್ತಿದ್ದವನು ಲಕ್ಷಣನ ಇದು ಸಾಧಕ ಅವರಿಬ್ಬರಿಗೂ ಮೊದಲೊಂದು ದೃಷ್ಟಿ ತೆಗಿಬೇಕು ಸರಿ ಸಾಹೇಬ ಸಾಧಕ ಅದೇನೋ ನಾಯಿ ಕಣ್ಣು ನರಿ ಕಣ್ಣು ಅಂತೆಲ್ಲ ಹೇಳ್ತಿರಲ್ಲ ಹಂಗೆ ಅಪ್ಪಯ್ಯನ ಕಣ್ಣು ಅಂತಲೂ ಸೇರಿಸಿ ತೆಗೆದು ಬಿಡಿ ಆಮ್ಯಾಕೆ ಅವ್ರ ರೂಮಿಂದ ಹೊರಗಡೆ ಬಂದ್ಮೇಲೆ ತೆಗೀರಿ ಅಯ್ಯೋ ರಾಮ ಶಾರದವ ಮಾಡೋ ಒಬ್ಬಟ್ಟು ಥರ 7 ತಿಂದ್ರೂ ಇನ್ನು ಒಂದೇ ಒಂದು ಅಂತ ಕೇಳಂಗೆ ನಿಮ್ಮನ್ನ 8 ನೋಡಿದ್ರೂ ನೋಡ್ತಾನೇ ಇರಬೇಕು ಅನ್ನಿಸ್ತೈತೆ. ಆದರೆ ಅದು ಯಾಕೋ ಗೊತ್ತಿಲ್ಲ, ನೀವು ಹತ್ರ ಬಂದಾಗ ಮಾತ್ರ ಈ ಪಂಪ್ ಒಳಕ್ಕೆ ಗಾಳಿ ಸೇರ್ಕೊಂಡಂಗೆ ಹೃದಯ ಯರಾಬಿರಿ ಶಬ್ದ ಮಾಡ್ಕೊಂಡು ಕೂಗಾಡ್ತೈತೆ. ಅಲ್ಲಿಂದ ಓಡೋಬೇಕು ಅಂತಲೂ ಅನ್ನಿಸ್ತೈತೆ. ಆದರೆ ಓಡೋಗಿದ್ದು ಒಂದೇ ಕ್ಷಣದಾಗೆ ಮತ್ತೆ ನಿಮ್ಮನ್ನ ನೋಡಬೇಕು ಅಂತಲೂ ಅನ್ನಿಸ್ತೈತೆ. ಯಾವುದೇ ಕಾರಣಕ್ಕೂ ನಿಮಗೆ ಬೇಸರ ಆಗಂಗೆ ತೊಂದರೆ ಕೊಡೋಂಗೆ ನಾನು ನೋಡ್ಕೊಳಕ್ಕಿಲ್ಲ. ಅಯ್ಯಯ್ಯೋ, ರೂಮ್ ಬುಕ್ ಮಾಡಬೇಕಲ್ವಾ? ಇನ್ನು ಯಾರನ್ನೂ ಕಾಯ್ಕೊಂಡು ಪ್ರಯೋಜನ ಇಲ್ಲ. ಸೀದಾ ಅದಕ್ಕಿಂತ ಹೋಗೋದೆಯಾ, ಎಲ್ಲ ಹೇಳ್ಬಿಡೋದೆಯಾ. ಅಕ್ಕ, ಹಂಗೆ ಬಿಟ್ಟಿದ್ದಿದ್ರೆ ಅವ್ರ ಹನಿಮೂನ್ಗೆ ಹೋಗೋದನ್ನ ತಪ್ಪಿಸ್ಬೋದಾಗಿತ್ತು. ಸುಮ್ಮನೆ ಇರ್ಲಾರ್ದೆ ಆ ಶಾಸ್ತ್ರಿಗಳನ್ನ ಬೇರೆ ಮನೆಗೆ ಕರ್ಸಿದ್ದಾತು. ಛ, ಈಗ ನೋಡಿ ಅವ್ರ ದಾರಿ ಫುಲ್ ಕ್ಲಿಯರ್ ಆಗೋಯ್ತು. ಅಕ್ಕ, ಅಶೋಕಣ್ಣ ರಾಮಣ್ಣನ ಜಾತಕ ತೋರಿಸೋದ್ರ ಬದಲು ನಿಮ್ಮ ಜಾತಕನ ತೋರಿಸ್ಬೇಕಾಗಿತ್ತು. ಯಾಕೆ ಯಾವುದೇ ಕೆಲಸ ಮಾಡಿದ್ರೂ ಉಲ್ಟಾ ಹೊಡಿತೈತೆ ಅಂತ. ನಂಗೆ ಯಾಕೋ ನಿಮ್ಮ ಜಾತಕದಾಗ ಏನೋ ದೋಷ ಇದೆ ಅನಿಸ್ತೈತೆ. ಲೇ, ಬಾಯಿ ಮುಚ್ಕೊಂಡಿದ್ರೆ ಸರಿ. ಹುಲಿ ಕಣ್ಣು ಮುಚ್ಕೊಂಡಿದ್ರೆ ಜಿಂಕಿಗೆ ಜಾತ್ರೆ ಅಂತೆ. ನಾನು ಸುಮ್ಮನಿದ್ದೀನಿ ಅಂತ ಅವಾಗಲಿಂದ ಬಾಯಿಗೆ ಬಂದಾಗ ಮಾತಾಡ್ತಿದ್ಯಾ? ಹಂಗಲ್ಲ ಅಕ್ಕ, ಹುಲಿ ಕಣ್ಣು ಮುಚ್ಚಿದ್ರೆ ಏನಂತೆ, ಅದು ಯಾವಾಗ ಬೇಕಾದ್ರೂ ಕಣ್ಣು ತೆರಿತೈತೆ. ಆದರೆ ಇಲ್ಲಿರೋ ಹುಲಿಗೆ ಕಣ್ಣೆ ಕುರುಡಾಗೈತಲ್ಲ. ಚಂದ್ರಿ,
ಸರಿ ಸರಿ, ಈ ಕಿರ್ಚಾಡಿ ಏನು ಪ್ರಯೋಜನ ಇಲ್ಲ. ಆ ಜೋಡಿಗಳ ಹನಿಮೂನ್ಗೆ ಹೋಗೋದು ಖಾತ್ರಿ ಆಯ್ತಲ್ಲ. ಲೇ ನಿನ್ನ ಬಾವಾ, ಅದಕ್ಕೆ ಅದಕ್ಕೆ ಅದು ನಿಂತ ಹೊಸಿ ಮಾತಾಡಬೇಕಾಗಿತ್ತು. ಅದೇನು ಅಂತ ಹೇಳಿ ಬಾವಾ. ಅದು ಅದಕ್ಕೆ ನಾನು ಮತ್ತು ಜಾನಕಿ ಅವರು ಹೊರಗಡೆ ಹೋಗ್ಬೇಕು ಅಂದ್ಕೊಂಡಿದ್ವಲ್ಲ. ಹೂ ಬಾವಾ, ಏನು ಹೇಳಿ. ಅಲ್ಲಿ ಅದು ಅಲ್ಲಿ ಹೋಗಿರೋಕ್ಕೆ ರೂಮ್ ಬುಕ್ ಮಾಡಿ ಅಂತ ಜಾನಕಿ ಅವ್ರು ಹೇಳಿದ್ರು. ನಿಮಗೆ ಗೊತ್ತಲ್ವಾ ನನ್ನ ಕೈಲಿ ಹೆಂಗಾಯ್ತದೆ, ಅದಕ್ಕೆ ನಿಮ್ಮನ್ನು ಕೇಳಮ್ಮ ಅಂತ ಬಂದೆ. ಮಾಡಿಕೊಡ್ತೀರಲ್ವಾ? ಅಯ್ಯೋ ಬಾವಾ, ನೀವು ಕೇಳಿ ನಾನು ಇಲ್ಲ ಅಂತೀನ? ಖಂಡಿತವಾಗ್ಲೂ ಮಾಡ್ತೀನಿ ಬಾವಾ. ಸರಿ, ಅದಕ್ಕೆ ಇದೇ ನನಗೆ ದೊಡ್ಡ ತಲೆನೋವಾಗ್ಬಿಟ್ಟಿತ್ತು. ಎಲ್ಲಿ ಜಾನಕಿ ಅವರು ನನ್ನ ಮೇಲೆ ಕೋಪ ಮಾಡ್ಕೋತಾರೋ ಅಂತ. ನೀವೇನು ಚಿಂತೆ ಮಾಡಬೇಡಿ ಬಾವಾ, ನಾನೇ ಎಲ್ಲ ಅರೇಂಜ್ ಮಾಡಿಕೊಡ್ತೀನಿ. ಸರಿ, ಅದಕ್ಕೆ ಶಾನೆ ಥ್ಯಾಂಕ್ ಯು. ಹರಿ ಬಾವಾ, ಇಂಗ್ಲೀಷ್ ಎಲ್ಲ ಮಾತಾಡೋದು ಕಲ್ತ್ಬಿಟ್ಟಿದ್ದೀರಾ? ಅದಕ್ಕೆ ಬರ್ತೀನಿ. ಏನಂತಕ್ಕ? ಸಾಕು ನಿಲ್ಸೆ ನಿನ್ನ ನಾಟಕನ. ನೀನು ಹೊರಗಡೆ ನಿಂತ್ಕೊಂಡು ಎಲ್ಲ ಕೇಳಿಸ್ಕೊಂಡಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಯ್ಯೋ, ಗೊತ್ತಾಗೋಯ್ತಾ? ಸರಿ, ಮುಂದೆ ಏನು ಮಾಡೋಣ ಅಂತ ಅನ್ಕೊಂಡಿದ್ದೀರಾ? ಇನ್ನೇನು ಮಾಡ್ತೀನಿ, ಅವ್ರ ಹನಿಮೂನ್ ಪ್ಲ್ಯಾನ್ನ ಮಣ್ಣು ಮುಕ್ಕೋ ಹಾಗೆ ಮಾಡ್ತೀನಿ ಅಷ್ಟೇ. ಹೆಂಗಕ್ಕ? ಹೆಂಗೆ ಅಂದರೆ ಹೋಟೆಲಲ್ಲಿ ಕೆಟ್ಟ ರೂಮ್ ಬುಕ್ ಮಾಡ್ತೀನಿ. ಅಯ್ಯ, ಆಟೇನಾ? ಮತ್ತೇನು ಮಾಡಬೇಕು ಅಂತ ಒಸಿ ನೀವು ಹೇಳಿ. ಅಲ್ಲ ಅಕ್ಕ, ಆ ಮೇಡಮ್ಮು ರಾಮಣ್ಣಂಗೆ ರೂಮ್ ಬುಕ್ ಮಾಡೋಕ್ಕೆ ಹೇಳೋಳೆ ಅಂದರೆ ರಾಮಣ್ಣಂಗೆ ಓದೋಕ್ಕೆ ಬರೆಯೋಕ್ಕೆ ಬರೋಕ್ಕಿಲ್ಲ ಅಂತ ಅವಳಿಗೆ ಗೊತ್ತಿಲ್ಲ ಅಂತ ಅರ್ಥ ಅಲ್ವಾ? ಚಂದ್ರಿ, ಬಾರಿಲಿ. ಅಯ್ಯೋ ಬಾರಿಲಿ, ನಾನು ಮುದ್ದು ಕಣೆ ನೀನು. ಅದು ಹೇಗೆ ನಿಮ್ಗೆ ಇಷ್ಟೊಂದು ಬುದ್ಧಿ? ವಾರ್ಯವ್ವ, ಇದು ಒಂದು ಬ್ರಹ್ಮಾಸ್ತ್ರ ಸಾಕು ಕಣೆ ಅವರಿಬ್ಬರು ಹನಿಮೂನ್ನ ಹಾಳು ಮಾಡೋದಕ್ಕೆ. ಸೂಪರ್ ಸೂಪರ್ ಕಣೆ ನೀನು, ಸೂಪರ್. ಅಂತೂ ಆ ದೇವ್ ನನ್ನ ಕೈ ಬಿಡಲಿಲ್ಲ. ಇದು ಒಂದು ಬ್ರಹ್ಮಾಸ್ತ್ರದಿಂದ ಅವರಿಬ್ಬರು ಹನಿಮೂನ್ನ ಹಾಳು ಮಾಡ್ತೀನಿ. ಜೊತೆಗೆ ಅವರಿಬ್ಬರನ್ನು ಪರ್ಮನೆಂಟಾಗಿ ದೂರ ಮಾಡ್ತೀನಿ. ರಾಮೂರೇ, ನಿಮ್ಮದು ನಂದು ಬಟ್ಟೆಗಳು ಒಂದೇ ಬ್ಯಾಗಲ್ಲಿ ಇಡ್ತೀನಿ, ಪರವಾಗಿಲ್ಲ ಅಲ್ವಾ? ರಾಮೂರೇ, ಒಂದೇ ಬ್ಯಾಗಲ್ಲಿ ಇಡ್ತೀನಿ ಎಂದೆ. ಹಾಂ, ಆಯ್ತಾಯ್ತು. ಇನ್ನೇನು ಬೆಳಗ್ಗೆ ಅಷ್ಟರಲ್ಲಿ ಎಲ್ಲ ಬುಕ್ ಆಗೋಯ್ತೈತೆ. ನಾನು ಹೇಳಿದ್ದು ಅದಲ್ಲ, ಇಬ್ಬರದು ಬಟ್ಟೆ ಒಂದೇ ಬ್ಯಾಗಲ್ಲಿ ಇಡ್ತೀನಿ ಅಂತಂದೆ. ಲೆಸ್ ಲಗೇಜ್ ಮೋರ್ ಕಂಫರ್ಟ್ ಅಂತಾರಲ್ಲ, ಅದಕ್ಕೆ. ಹಲೋ ಹಲೋ ರಾಮಣ್ಣ, ಎಲ್ಲ ರೆಡಿನಾ? ಹ್ಞೂ, ಆಯ್ತಾ ಆಯ್ತೆ. ಓ ಮಜಾ ಮಾಡು. ಸರಿ ಸರಿ, ಆಯ್ತು ಇಡು. ಏ ಇರು ರಾಮಣ್ಣ, ಅದಕ್ಕೆ ಗಿಫ್ಟ್ ತಗೊಂಡ? ಹ್ಞೂ, ಆಯಿತು. ಏನು ತಗೊಂಡಿದ್ಯಾ ರಾಮಣ್ಣ? ಯಾರು? ಮಂಜ. ಏನಂತೆ? ಅದು ಮೋಟ್ರ್ ಒಸಿ ತೊಂದರೆ ಕೊಡ್ತೈತಂತೆ.
ಅದಕ್ಕೆ ಹ್ಞೂ ಹ್ಞೂ ಅಂದ್ರೆ ಅವ್ರಿಗೆ ಅರ್ಥ ಆಗೋಗುತ್ತಾ? ಏ ನಮ್ಮ ಮಂಜ ಚಾನೆ ಚುರುಕವನೆ, ನಾನು ಆ ಹ್ಞೂ ಅಂದ್ರೂ ಅರ್ಥ ಮಾಡ್ಕೊಬಿಡ್ತಾನೆ. ಅಲ್ವೇಡ್ಲ ಮಂಜ? ಓಹೋ, ಅದಕ್ಕೆ ಪಕ್ಕದಾಗೆ ಅವ್ರೆ ಅಂತ ಬರೀ ಮೂಗಲ್ಲೇ ಮಾತಾಡ್ತಿದ್ಯಾ? ಲೇ ಸಾಕು, ಅಮ್ಮಿಕೊಂಡು ಫೋನ್ ಮಾಡ್ಬೋ. ಅಣ್ಣ ಇರೋಣ. ಲೇ ಏನಿಲ್ಲ ನಿಂದು? ಏನಿಲ್ಲ, ಅಲ್ಲಿಗೆ ಹೋದ್ಮ್ಯಾಕೆ ರೂಮಲ್ಲಿ ನೀವಿಬ್ಬರೇ ಇರ್ತೀರಾ. ಇಲ್ಲಿನ ಥರ ಯಾರ ತೊಂದ್ರೂ ಇರೋಕ್ಕಿಲ್ಲ. ಒಂದೇ ರೂಮು, ಒಳ್ಳೆ ವಾತಾವರಣ. ಚಿಲ್ ಚಿಲ್ ಅನ್ನೋ ಚಳಿ, ಅದಕ್ಕೆ ಬಾಗ್ಲಾಗ್ತಾರೆ. ಆಗ ಜ್ವಾಪಾನ ರಾತ್ರಿ ಆಯ್ತು, ಜಾಗರಣೆ ಖಾತ್ರಿ ಆಯ್ತು ಅಂತ ಹಾಡು ಶುರು ಆಯ್ತೈತಿ. ಅದಾದ್ಮ್ಯಾಕೆ ಲೇ ಬಟ್ಟೆತದೆ, ಸಾಕು ನಿಲ್ಲಿಸ್ಲಾ? ಒಂದು ನಿಮಿಷ ಬಂದೆ. ಅಲ್ಲಿಗೆ ಹೋದ್ಮ್ಯಾಕೆ ರೂಮಲ್ಲಿ ನೀವಿಬ್ಬರೇ ಇರ್ತೀರಾ. ಇಲ್ಲಿನ ಥರ ಯಾವ ತೊಂದ್ರೆನೂ ಇರಕ್ಕಿಲ್ಲ. ಒಂದೇ ರೂಮು, ಒಳ್ಳೆ ವಾತಾವರಣ. ಚಿಲ್ ಚಿಲ್ ಅನ್ನೋ ಚಳಿ, ಅದಕ್ಕೆ ಬಾಗ್ಲಾಗ್ತಾರೆ. ಆಗ ಜ್ವಾಪಾನ ರಾತ್ರಿ ಆಯ್ತು, ಜಾಗರಣೆ ಖಾತ್ರಿ ಆಯ್ತು ಅಂತ ಹಾಡು ಶುರು ಆಯ್ತು. ನರ ನರಿ ನರ ನರಿ ನನ್ನ